ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಪ್ಪಂಗೇನಾದ್ರೂ ಗೊತ್ತಾಗೋಯ್ತಾ? ಏನಾದ್ರೂ ಮಾತಾಡು ಅಭಿ. ಅವರಿಬ್ರು ಅಪ್ಪನ ಮುಂದೆನೇ ಹೇಳಿದ್ರು ನಾನು ಪ್ರೀತಿನ ಇಷ್ಟಪಡ್ತಾ ಇದ್ದೀನಿ ಅಂತ. ಅಪ್ಪ ಡೈರೆಕ್ಟಾಗಿ ಅಂದ್ಬಿಟ್ರು, ಆ ಥರ ಏನಾದ್ರು ಆಸೆ ಇದ್ರೆ ಇಲ್ಲೇ ಬಿಟ್ಬಿಡು ಅಭಿ ಅಂತ. ನೀನು ಪ್ರಯತ್ನ ಪಟ್ಟರೆ ನಿನ್ನ ಪ್ರೀತಿನ ಉಳಿಸ್ಕೋಬಹುದು. ಬೇಡ ಶಾಲಿನಿ, ಅಪ್ಪನ್ನ ಎದುರಿಸೋ ಧೈರ್ಯ ನನಗಿಲ್ಲ ಕಣೆ. ಈ ಥರ ಹೆದರ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಬೇಡದೇ ಇರೋ ವಿಚಾರದ ಬಗ್ಗೆ ತುಂಬ ಬುದ್ಧಿ ಉಪಯೋಗಿಸ್ತೀಯಾ? ಇದಕ್ಕೆ ಗೊತ್ತಾಗ್ಲಿಲ್ವಾ? ನೀನು ಅಪ್ಪನ ಬಗ್ಗೆ ಯೋಚನೆ ಮಾಡ್ಕೊಂಡು ಹೆದರ್ಕೊಂಡು ಕೂತ್ಕೊಂಡಿದ್ಯಾ? ನಿನ್ನ ಲೈಫ್, ಪ್ರೀತಿ ಲೈಫ್ ಬಗ್ಗೆ ಯೋಚನೆ ಮಾಡು, ಅವಾಗ ತಿಳಿಯುತ್ತೆ. ಅಲ್ಲ, ಯಾರೋ ಬಂದು ನಿನಗೆ ತಲೆ ತಿಂತಾರೆ ಅಂದ್ರೆ ಏನು ಅರ್ಥ ಹೇಳು? ನೀನು ಸ್ಟ್ರಾಂಗ್ ಇಲ್ಲ ಅಂತ. ನಿನ್ನ ಭಾವನೆಗಳಿಗೆ ಪ್ರಶ್ನೆ ಮಾಡಿ ನೋಡು ಅಭಿ. ನಿನ್ನ ಪ್ರೀತಿನ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಸತ್ಯ ನಿನಗೂ ತಿಳಿಯುತ್ತೆ. ಏನೇನು ಬೇಕು ಅಂತ ಲಿಸ್ಟ್ ಮಾಡ್ತಾ ಇದ್ದೀನಿ. ಅಭಿ ಬಂದ್ಯಾ? ಕೂತ್ಕೋ. ಪರವಾಗಿಲ್ಲ ಅಂಕಲ್. ಅದು ಯಾಕೋ ಗೊತ್ತಿಲ್ಲ, ರುಕ್ಕು ಸರಸ್ವತಮ್ಮನವರು ಕೈ ಕೊಡ್ತಾ ಇದ್ದಾರೆ, ಮನೆಗೆ ಬರ್ತಾ ಇಲ್ಲ. ಪ್ರೀತಿ ಎಂಗೇಜ್ಮೆಂಟ್ ಬೇರೆ ಹತ್ರ ಬಂತು. ಅವ್ರು ಬಂದು ಏನು ಮಾಡ್ಕೋತಾ ಇದೆಯಾ, ಏನು ಸಹಾಯ ಬೇಕು, ಏನೂ ಕೇಳ್ತಾ ಇಲ್ಲ. ಕೇಳೋಣ ಅಂತಾನೆ ನಾನು ಬಂದೀನಿ ಅಂಕಲ್. ನೀನಾದರೂ ಬಂದಿಯಲ್ಲ. ನಿಮ್ಮಪ್ಪ ಬೇರೆ ಎಂಗೇಜ್ಮೆಂಟಿಗೆ ಇರಲ್ಲ, ಎಲ್ಲರೂ ಮೋಸ ಮಾಡ್ತಾ ಇದ್ದಾರೆ. ಪ್ರೀತಿ ನಮ್ಮನೆ ಹುಡುಗಿ ಅಂತ ಹೇಳ್ತಾ ಇದ್ದವರು ಅವಳಿಗೆ ಏನು ಸಹಾಯ ಬೇಕು ಅಂತಲೂ ಕೇಳ್ತಾ ಇಲ್ಲ. ಅಂಥದ್ದು ಏನಾಯಿತು? ಹೋಗ್ಲಿ ಬಿಡಿ ಅಂಕಲ್. ಅಮ್ಮ ಅಜ್ಜಿ ಸ್ವಲ್ಪ ಬ್ಯುಸಿ ಇದ್ದಾರೆ, ಇತ್ತಿತ್ಲಾಗಿ ಮನೇಲಿ ಇರೋದಿಲ್ಲ ಜಾಸ್ತಿ. ಅದಕ್ಕೆ ನಾನು ಬಂದಿದ್ದೀನಲ್ಲ. ನೀನಿರೋದಕ್ಕೆ ನಂಗೆ ಧೈರ್ಯ ಆಗಿ. ಎಂಗೇಜ್ಮೆಂಟ್ ದೇವಸ್ಥಾನದಲ್ಲಿ ಫಿಕ್ಸ್ ಆಗಿದೆ. ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇದೆ. ಈಗ ನೀನೇ ನಿಂತು ಎಲ್ಲ ಕೆಲಸ ನಡೆಸ್ಕೊಡ್ಬೇಕು. ಬೆಳಿಗ್ಗೆ ಸರಿಯಾಗಿ 7 ಗಂಟೆಗೆ ನಾವು ದೇವಸ್ಥಾನದಲ್ಲಿ ಇರ್ತೀವಿ ಅಂತ ಹೇಳ್ಬಿಡು. ಆಮೇಲೆ ಅಡುಗೆಯವರಿಗೆ ಬೆಳಿಗ್ಗೆ 8 ಗಂಟೆಗೆ ಎಲ್ರಿಗೂ ತಿಂಡಿ ರೆಡಿ ಇರಬೇಕು ಅಂತ ಹೇಳ್ಬಿಡು. ಆಮೇಲೆ ಫಸ್ಟು ಇದೆರಡು ಕೆಲಸ ಮುಗಿಸ್ಬಿಡ್ತೀನಿ, ಮಿಕ್ಕಿದ ಆಮೇಲೆ ಹೇಳಿ. ಸರಿ ಅಭಿ, ನೀನು ನಿನ್ನ ಕೆಲಸ ಮುಗಿಸು. ನಾನು ಕೆಲವ್ರಿಗೆ ಫೋನ್ ಮಾಡೋದಿದೆ, ನಾನು ಫೋನ್ ಮಾಡಿಬಿಡ್ತೀನಿ. ಓಕೆ.
ಹಲೋ. ಹಾಂ ಸರ್, ನಾನು ಅಚ್ಯುತ್ ಅವ್ರ ಕಡೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಅದೇ ನಾಳೆ ಪ್ರೋಗ್ರಾಮ್ ಬಗ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ. ಹಾಂ, ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಇದ್ಬಿಡ್ತೀವಿ ಸರ್. ಥ್ಯಾಂಕ್ ಯು. ನಾನು ದೊಡ್ಡ ಸಿನಿಮಾ ಹೀರೋ ಥರ ತ್ಯಾಗ ಮಾಡ್ತಾ ಇದ್ದೀನ? ಬುದ್ಧಿ ಬೇಡವಾ ನನಗೆ? ಟೈಮ್ ನೋಡಿಕೊಂಡು ಹೇಳ್ಬಿಡ್ಬೇಕಾಗಿತ್ತು. ನನಗೆ ನಾನೇ ಯಾಕೆ ಹಿಂಸೆ ಕೊಟ್ಕೋತಾ ಇದ್ದೀನಿ? ಛೇ, ಧೈರ್ಯ ಇಲ್ಲ ಅಂದಮೇಲೆ ಯಾಕೆ ಲವ್ ಮಾಡಕ್ಕೆ ಹೋದೆ? ಅಪ್ಪ ಅಮ್ಮನ ಒಪ್ಪಿಸ್ತೀನಿ ಅನ್ನೋ ಗಟ್ಸ್ ಇಲ್ಲದೆ ನನ್ನ ಪ್ರೀತಿನ ಕಳ್ಕೊತಾ ಇದ್ದೀನಾ? ಒಂದು ಸತಿ ಮಾತಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಹೇಗೆ ಮಾತಾಡಲಿ? ಹೌದು ಸರ್. ಸರ್ ಸಾರಿ, ಫೋನಲ್ಲೇ ಕರಿತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅದು ಸಮಯ ತುಂಬ ಕಡಿಮೆ ಇದೆ. ನಾವು ಎಂಗೇಜ್ಮೆಂಟ್ನ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡೋಣ ಅಂತಿದ್ದೀವಿ. ಹೌದು ಸರ್, ಖಂಡಿತ ಬರಬೇಕು. ಥ್ಯಾಂಕ್ ಯು. ಪ್ರೀತಿ, ಇದೊಂಥರ ಸೂಪರ್ ಆಗಿದೆ ಅಲ್ವಾ? ಎಂಗೇಜ್ಮೆಂಟ್ ಅಲ್ಲಿ ನಾವೇ ಸೆಂಟರ್ ಆಫ್ ಅಟ್ರಾಕ್ಷನ್. ನಮಗೋಸ್ಕರ ಅಂತ ಎಲ್ಲರೂ ಬಂದಿರ್ತಾರೆ. ಇದೊಂಥರ ಹಬ್ಬ. ಅಭಿ, ಫೋನ್ ಮಾಡಿ ಆಯ್ತಾ? ಒಂದು ಲಿಸ್ಟ್ ಇದೆ, ಅದನ್ನು ನೋಡ್ಕೊಂಬಿಡು. ಶಾಮ್ಯಾನದವನಿಗೆ ಇನ್ನೂ ಹೇಳಿಲ್ಲ, ಅದೊಂದು ಪೆಂಡಿಂಗ್ ಇದೆ. ಹಾಗೆ ಕೇಟ್ರಿಂಗ್ ಅವ್ನು ಕೇಳ್ತಾ ಇದ್ದ, ಎಷ್ಟು ಜನ ಲೆಕ್ಕ ಕೊಡಿ ಅಂತ. ಹೇಳಿಲ್ಲ. ನಾನು ಹೇಳ್ತೀನಿ. ಅದನ್ನು ನಾನು ನೋಡ್ಕೋತೀನಿ. ಒಂದು ನಿಮಿಷ, ಬಂದೆ. ಪ್ರೀತಿ, ನಾನು ಅಭಿ ನಿನ್ನ ಎಂಗೇಜ್ಮೆಂಟಿಗೆ ಇಷ್ಟೊಂದೆಲ್ಲ ಓಡಾಡ್ತಿದ್ದೀವಿ ಅಲ್ವಾ? ನಿನ್ನ ಮದುವೆ ಆದ್ಮೇಲೆ ನೀನು ನಿನ್ನ ಗಂಡ ನನ್ನ ಅಭಿ ಮದುವೆಗೆ ಹೀಗೆ ಓಡಾಡ್ತೀರಾ ತಾನೆ? ಅರೆ ರಾಜೇಶ್, ಬನ್ನಿ ಬನ್ನಿ, ಕರೆಕ್ಟಾಗಿ ಟೈಮ್ಗೆ ಬಂದಿದ್ದೀರಾ. ಏನು ಮದ್ವೆಗಿಂತ ಮುಂಚೆನೆ ಪ್ರೀತಿ ಮೇಲೆ ಅಷ್ಟೊಂದು ಲವ್ವಾ? ರಾಜೇಶ್, ಬಂದ್ಯಾ? ಬಾ. ಹೊರಗಡೆ ಹೋಗೋದಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ಹೇಳಿದೆ, ನೀವೆಲ್ಲ ಹುಡುಗರೇ ಇದ್ದೀರಲ್ಲ,
ನೀವೆಲ್ಲ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಬನ್ನಿ. ಓ ಹೌದಾ, ಸರಿ ಸರ್. ಒಂದ್ ಕೆಲ್ಸ ಮಾಡೋಣವಾ? ನಾನು ಅಭಿ ಒಂದ್ ಗಾಡಿನಲ್ಲಿ ಬರ್ತೀವಿ, ರಾಜೇಶ್ ಮತ್ತೆ ಪ್ರೀತಿ ಇನ್ನೊಂದ್ ಗಾಡಿನಲ್ಲಿ ಬರ್ಲಿ, ಒಟ್ಟಿಗೆ ಸುತ್ತಾಡ್ಕೊಂಡ್ ಬರೋಣ, ಮಜಾ ಇರುತ್ತೆ. ಹಾಗೆ ಪ್ರೀತಿಗೆ ಪಾರ್ಲರ್ಗೆ ಹೋಗೋ ಕೆಲಸ ಇರುತ್ತಲ್ಲ, ಅದು ಆದಂಗಾಗತ್ತೆ. ಹೌದು, ಸಿಂಧು ಹೇಳ್ತಾ ಇರೋದು ಸರಿನೇ. ಪಾರ್ಲರ್ ಕೆಲಸ ಎಲ್ಲ ಮುಗಿಸ್ಕೊಂಡೇ ಬನ್ನಿ. ಆಮೇಲೆ ಎಂಗೇಜ್ಮೆಂಟ್ ದಿನ ಯಾವ ಕೆಲಸ ಇಟ್ಕೋಬೇಡಿ. ನಾನು ಯಾತಕ್ಕೆ ಸರ್? ಬೇಡ. ರಾಜೇಶ್, ನೀವು ಸರಿಯಾಗಿದ್ದೀರಾ. ಮದುವೆ ಆದ್ಮೇಲೆ ಪ್ರೀತಿನ ಪಾರ್ಲರ್ ಕರ್ಕೊಂಡು ಹೋಗೋದು ಇದ್ದೇ ಇರುತ್ತೆ. ಅದೀಗ್ಲಿಂದಾನೇ ಅಭ್ಯಾಸ ಆಗ್ಬೇಕು ತಾನೆ. ಸುಮ್ಮನೆ ನೀವು ನಮ್ಮ ಜೊತೆ ಬನ್ನಿ. ನೀವು ಹೋಗಿ ಬನ್ನಿ, ನಾನು ಬರಲ್ಲ. ನೋಡಿ ಅಂಕಲ್, ನೀವೇ ಒಂದ್ ಮಾತು ಹೇಳಿ. ಅಭಿ, ಹುಡುಗರೆಲ್ಲ ಒಟ್ಟಿಗೆ ಹೋಗೋಣ ಅನ್ನುವಾಗ ನೀನು ಯಾಕೆ ಬೇಡ ಅಂತ ಇದೆಯಾ? ಅತಿಯಾಗಿ ಆಡ್ಬೇಡ, ನೀನು ಹೋಗ್ಬಾ. ಹಾಗೆ ಬರುವಾಗ ಶಾಲಿನಿನೂ ಕರ್ಕೊಂಬಾ. ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಸಿಂಧು ಅವರೇ, ನೀವು ಹೋಗಿರಿ, ನಾವಿಲ್ಲೇ ಇರ್ತೀವಿ. ಸರಿ ರಾಜೇಶ್. ಪ್ರೀತಿ ಬಾ. ರಾಜೇಶ್ ಅವರೇ, ಹೇಗೆ ನನ್ನ ಐಡಿಯಾ? ಸೂಪರ್ ಬಿಡಿ. ಇವತ್ತು ಸಂಜೆ ನಿಮ್ ಬಾವಿ ಹೆಂಡತಿಗೆ ನೀವೇ ಮೆಹಂದಿ ಹಾಕ್ಬೇಕು. ಮೆಹಂದಿ ಹಾಕೋದ್ರಲ್ಲಿ ನಾನೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ತಕ್ಕಮಟ್ಟಿಗಂತೂ ಹಾಕ್ತೀನಿ. ಪ್ರೀತಿ ಅವ್ರ ಕೈಗೆ ಮೆಹಂದಿ ಹಾಕೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗೇ ಇರ್ತೀನಿ. ಸರಿ ಸರಿ, ನೀಟಾಗಿ ಹಾಕ್ಬೇಕಾಯ್ತಾ? ಸರಿ. ನೀವಿಲ್ಲೇ ರೀ, ಪ್ರೀತಿನ ಕರ್ಕೊಂಡ್ ಬರ್ತೀನಿ, ಹೊರಡೋಣ. ಸರಿ.
ಎಂದರೇನು ಎಂದು ನೀನು ನನ್ನ ಕೇಳಿದೆ. ಎಂಗೇಜ್ಮೆಂಟ್ ಓಡಾಡೋದು ಅಂದ್ರೆ ಸೂಪರ್ ಫನ್ ಇಟ್ ಇಸ್. ನನ್ನ ಎಂಗೇಜ್ಮೆಂಟ್ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ನನ್ನ ಎಂಗೇಜ್ಮೆಂಟಲ್ಲೇ ಆದಂಗೆ ಇಲ್ಲೂ ಆದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಇಲ್ಲ, ನನಗಿಂತ ಖುಷಿ ಪಡೋರು ಇದ್ದಾರೆ. ಆಹಾ, ಆಸೆ ನೋಡು, ಆ ಥರ ಎಲ್ಲ ಏನೂ ಆಗೋದಿಲ್ಲ. ಈ ಎಂಗೇಜ್ಮೆಂಟ್ ಸೂಪರ್ ಸಿಂಪಲ್, ಹಾಗೆ ಬೇಗ ಮುಗ್ದು ಹೋಗುತ್ತೆ. ಯಾವುದು ಆಗಲ್ಲ ಅಂತ ಹೇಳೋದಿಕ್ಕಾಗಲ್ಲ, ಹಾಗಾಗತ್ತೆ ಅಂತ ಹೇಳೋದು ಡೌಟೆ. ನೋಡು ಸಿಂಧು, ನೀನು ಹೇಳ್ದೆ ಅಂತ ಪ್ರೀತಿ ಎಂಗೇಜ್ಮೆಂಟ್ ಮುರಿಯೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಮನ್ಸು ಮಾಡಿದ್ರೆ ಎಂಗೇಜ್ಮೆಂಟ್ನ ಮುರಿದು ಬಿಡ್ತೀನಿ. ನೋ ಚಾನ್ಸ್, ಅದು ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ. ಏನಕ್ಕೆ ಅಷ್ಟೊಂದು ಗ್ಯಾರಂಟಿನಾ? ಅಭಿ ಪ್ರೀತಿ ವಿಷಯದಲ್ಲಿ ಅವ್ರ ಅಪ್ಪನ ಹತ್ರ ಲಾಕ್ ಆಗಿದೆ. ಅವನೇ ಮುಂದೆ ನಿಂತು ಪ್ರೀತಿ ಎಂಗೇಜ್ಮೆಂಟ್ ಮಾಡಿಸೋ ಥರ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ? ನಾನೇ. ಜೈರಾಮ್ ಅಂಕಲ್ನ ಎಮೋಷ್ನಲ್ ಆಗಿ ಟ್ರ್ಯಾಪ್ ಮಾಡಿದ್ದೀನಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಜೈರಾಮ್ ಅಂಕಲ್ಲು ಪ್ರೀತಿಗೆ ಹೇಗ್ ಬೈದಿದ್ದಾರೆ ಅಂದ್ರೆ, ಇನ್ನು ಜೀವ ಇರೋರ್ಗೂ ಅವಳ ಅಭಿನ ನೆನ್ಪು ಮಾಡ್ಕೊಳ್ಳೋದೇ ಇಲ್ಲ.